ಬಲಗಡೆ ಬಲಗಡೆ ಅದು ದೇವ್ರಿಗೆ ಬಲಗಡೆ ಬರವ ಮಯ್ಯಿ ಎಲ್ಕೋತಿದ್ಯಾ ಮಯ್ಯಿ ಅಲ್ಕೋತಿದ್ಯಾ ಆಂಟಿ ಏನಂಟಿ ಅತ್ಲಕ್ ತೆಗ್ಸ್ಬಿಟ್ಟು ಏನಾದ್ರು ಒಂದು ಇದು ಮಾಡ್ಕೊಳ್ಳಿ ಯಪ್ಪ ದೇವ್ರೆ ಅವಳ ರಾತ್ರಿ ಸುಮ್ಮನಿಸ್ಬೋದು ಆಗ್ಲೂ ಸುಮ್ಮನಿಸಕ್ಕಾಗಲ್ಲ ನಿನ್ಗೆ ಅದಿಲ್ಲ ಬೇಡವಾ ನಿನ್ಗೆ ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾವಿವತ್ತು ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ಇದು ಆ್ಯಕ್ಚುಲಿ ಒಬ್ಬರು ಕನಸಲ್ಲಿ ಬಂದು ಹೇಳಿದಂಥ ದೇವರು ಹೇಳಿತ್ತಂತೆ, ಈ ಥರ ಒಂದು ಪ್ಲೇಸಲ್ಲಿ ದೇವಸ್ಥಾನ ಕಟ್ಸೋ ಒಳ್ಳೇದಾಗತ್ತೆ ನಿನಗೆ ಅಂಥೇಳಿ. ಸೊ ಅಲ್ಲಿಗೆ ನಮ್ಮಮ್ಮವರೆಲ್ಲ ಹೋಗಿ ಬಂದಿದ್ರು. ರೀಸೆಂಟಾಗಿ ಅದು ಹೆಚ್ಚು ಕಡಿಮೆ 6 ಮಂತ್ 1 ಇಯರ್ ಆಗಿರ್ಬೋದು. ನಮ್ಮ ಮಮ್ಮಿಯವ್ರು ಹೋಗಿ ಬಂದಿದ್ದರು. ಸೊ ಅದಕ್ಕೆ ಕಾರ್ ಮಾಡ್ಕೊಂಡು ನಾವು ಹೋಗ್ತಾಯಿದ್ವಿ. ಇಲ್ಲಿ ಓಮಿನಿನೇ ಕಾರ್ ಬಾಡಿಗೆಗೆ ಸಿಗೋದು. ಸೊ ಎಲ್ಲ ಹೋಗ್ತಿದ್ದೀವಿ, ಮನೇಲಿ ಇದ್ದೀವಲ್ಲ. ನನ್ನ ಮಗ ಒಬ್ಬನೇ ಮಿಸ್ಸಿಂಗು, ಅವನಿಗೆ ಎಕ್ಸಾಮ್ ಇತ್ತು ಆ ಟೈಮಲ್ಲಿ, CET ಎಕ್ಸಾಮ್ ಆ ಥರದ್ದೆಲ್ಲ. ಸೊ ಹಾಗಾಗಿ ಅವ್ನು ಬಂದಿರಲಿಲ್ಲ. ನಮ್ಮಪ್ಪ ಅಲ್ಲೇ ಉದ್ರಕೊಂಡ್ರು, ಅಂದರೆ ಕೆಳಗೆ ಇಳ್ಕೊಂಡ್ರು. ಹೇಗಾಗುತ್ತೆ ವ್ಲಾಗ್ ನೋಡೋಣ ಬನ್ನಿ. ನಮ್ಮಪ್ಪ ಬರಲ್ಲ ಅಂತೇಳಿ ಅಲ್ಲೇ ಉದ್ರಕೊಂಡ್ರು. ಸರಿ ಅಂತ ಹೇಳ್ಬಿಟ್ಟು ಉದ್ರಕೊಂಡ್ರು ಅಂದರೆ ಇಳ್ಕೊಂಡ್ರು. ಅದಾದಮೇಲೆ ಕಾಟನ್ ಕ್ಯಾಂಡಿ ಸಾಂಗ್ ಹಾಕಿದ್ದಾರೆ. ಅವಳಿಗೆ ತುಂಬ ಇಷ್ಟ ಆ ಸಾಂಗ್ ಅಂತ ಹೇಳಿದ್ರೆ. ಅದು ಮತ್ತು ಪುಷ್ಪ 2ದು ಕಿಸ್ ಕಿಸ್ ಕಿಸ್ಕ ಬರುತ್ತಲ್ಲ, ಅದು ಕಂಡ್ರೆ ತುಂಬ ಇಷ್ಟ ಅವಳಿಗೆ. ಎಲ್ಲ ಹಾಕಿದ್ರೂ ಡ್ಯಾನ್ಸ್ ಮಾಡ್ತಿರ್ತಾಳೆ. ಸರಿ ಅಂತ ಹೇಳ್ಬಿಟ್ಟು ಅಲ್ಲಿ ನಮ್ಮ ಮನೆಯಿಂದ ಅಲ್ಲಿಗೆ ಒಂದು 45 ಕಿಲೋಮೀಟರ್, 40 ಇಲ್ಲ ಅನಿಸುತ್ತೆ, ಮೇ ಬಿ ಅಷ್ಟಾಗ್ತಿತ್ತು. ಇದು ಒಂದು ಬ್ರಿಡ್ಜು, ಇದು ಕೂರ್ಗಿಗೆ ಕನೆಕ್ಟ್ ಆಗುತ್ತೆ ಈ ಬ್ರಿಡ್ಜು. ಅಂದರೆ ನೀರು ಸೇತುವೆ ಏನು ಹೇಳ್ತಾರೆ, ಅದು ನದಿನೋ ಕೆರೆನೋ, ನದಿ ಅನಿಸುತ್ತೆ ಮೇ ಬಿ. ಅದು ಯಾರೆಲ್ಲ ಕೂರ್ಗಿಗೆ ಹೋಗಿರ್ತಾರೆ ಅವ್ರಿಗೆ ಗೊತ್ತಿರುತ್ತೆ. ಮಡಿಕೇರಿಗೆ ಹತ್ತತ್ರ ನಾವು ಹೋಗ್ತಿರೋದು ಅದೇ ಡಿಸ್ಟಿಕ್ ಅಂತಲೇ ಹೇಳ್ಬೋದು. ನಮಗೆ ತುಂಬಾ ಹತ್ರ, ಒಂದು 50 to 60 ಕಿಲೋಮೀಟರ್ ಏನೋ ಆಗುತ್ತೆ ಅಷ್ಟೇ ಮಡಿಕೇರಿ. ತುಂಬಾ ಚೆನ್ನಾಗಿದೆ ಪ್ಲೇಸ್ ಅಂತ ಹೇಳ್ಬೋದು. ಇಲ್ಲಿ ಬೇರೆ ರೀಸೆಂಟಾಗಿ ಅದೇನೋ ಕಳ್ತನ ಬೇರೆ ಆಗ್ಬಿಟ್ಟು ರೋಡಲ್ಲಿ ಅಡ್ಡಾಕೊಂಡು ಚಿನ್ನ ಒಡವೆ ಎಲ್ಲ ಕಿತ್ತು ಕಳಿಸಿದ್ರಂತೆ. ನಾವು ಹೋದಾಗ ಆಗಿರಲಿಲ್ಲಪ್ಪ, ಗಾಡ್ ಗ್ರೇಸ್. ದೇವಸ್ಥಾನಕ್ಕೆ ಬಂದ್ವಿ. ಹೀಗಿದೆ ನೋಡಿ ದೇವಸ್ಥಾನ. ಇರಲಿಲ್ಲ, ಹುಡ್ಕೋಬೋದಾಯಿತು. ಇತ್ತಲ್ಲೇ ಪ್ಲೇನ್. ಈ ದೇವಸ್ಥಾನದ ಹೆಸರು ಬಂದ್ಬಿಟ್ಟು ಶ್ರೀ ಬಾಲ ತ್ರಿಪುರ ದೇವಿ ಅಮ್ಮನವರ ದೇವಸ್ಥಾನ ಅಂಥೇಳಿ. ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಇದೆಲ್ಲ ಗೋಲ್ಡ್ ಏನೋ ಗೊತ್ತಿಲ್ಲ, ಇಲ್ಲಿಯವರು ಎಲ್ಲ ಹೇಳ್ತಿರೋದು ಗೋಲ್ಡ್ ಅಂಥೇಳಿ, ನನಗೆ ನಿಜವಾಗ್ಲೂ ಗೊತ್ತಿಲ್ಲ. ಸರಿ ದೇವಸ್ಥಾನಕ್ಕೆ ಬಂದ್ವಿ. ಅಲ್ಲೆಲ್ಲ ಪೂಜೆನೂ ಚೆನ್ನಾಗಾಯಿತು. ಇದು ಹೆಚ್ಚು ಕಡಿಮೆ ಒಂದು 10 ಎಕರೆಯಲ್ಲಿ ಆಗಿರ್ತಕ್ಕಂಥ ದೇವಸ್ಥಾನ ಅಂತ ಹೇಳ್ಬೋದು. ಒಂದು ದಿನ ಅವ್ರ ಮನೇಲಿ ತುಂಬಾ ಕಷ್ಟ ಬರ್ತಿತ್ತಂತೆ. ತೋಟದಲ್ಲಿ ಏನೂ ಕೆಲಸ ಮಾಡೋಕ್ಕಾಗ್ತಿರ್ಲಿಲ್ಲ ಅಂತೆ. ತೋಟ ಅಂದರೆ ಗೊತ್ತಿರುತ್ತಲ್ವ ನಿಮಗೆ, ಕಾಫಿ ಎಸ್ಟೇಟು. ಹಾಂ, ಕಾಫಿ ಎಸ್ಟೇಟಲ್ಲಿ ಇಷ್ಟು ಎಕರೆಲಿ ಅಂತ ಮಾಡಿರ್ತಕ್ಕಂಥದ್ದು. ಅಲ್ಲಿ ಕೆಲಸ ಮಾಡೋದಕ್ಕಾಗಲಿ ಅವ್ರಿಗೇನೇ ಮಾಡೋದಕ್ಕಾಗಲಿ ಇದಾಗ್ತಿರ್ಲಿಲ್ವಂತೆ. ಎಷ್ಟು ದುಡಿದ್ರೂ ಇದಾಗ್ತಿರ್ಲಿಲ್ಲ. ಅವರೆಲ್ಲ ದೇವಸ್ಥಾನಕ್ಕೆಲ್ಲ ಹೋಗೋದು ಮಾಡೋದೆಲ್ಲ ಮಾಡುವಾಗ ಒಂದು ದಿನ ದೇವರು ಅವ್ರು ಏನಿದ್ದಾರೆ ಬಾಲ ತ್ರಿಪುರ ಸುಂದರಿ ಅವ್ರು ಬಂದುಬಿಟ್ಟು ಕನಸಲ್ಲಿ ಹೇಳಿದ್ರಂತೆ, ಈ ಜಾಗದಲ್ಲಿ ಹೋಗಿ ನೀನು ನನ್ನನ್ನು ಪ್ರತಿಷ್ಠಾಪಿಸಿ ಪೂಜೆ ಮಾಡು, ನಾನು ನಿನಗೆಲ್ಲ ಒಳ್ಳೇದು ಮಾಡ್ತೀನಿ ಅಂಥೇಳಿ. ನೋಡಿ ಬಾಲ ತ್ರಿಪುರ ಸುಂದರಿ ಅಮ್ಮನವರ ದಿವ್ಯ ಸನ್ನಿಧಿ. ಸೊ ದೇವಸ್ಥಾನ ತುಂಬಾ ಚೆನ್ನಾಗಿದೆ. ಹೊಸದಲ್ವಾ, ಅಷ್ಟೊಂದು ಇದಿಲ್ಲ ಅಂತಲೇ ಹೇಳ್ಬೋದು. ರಶ್ ಆಗಲಿ ಆ ಥರ ಏನೂ ಇಲ್ಲ. ಇನ್ನೂ ತುಂಬ ಜನಕ್ಕೆ ಗೊತ್ತಿಲ್ಲ ಅದು ಅಂತಲೇ ಹೇಳ್ಬೋದು. ಸೊ ಆಟ ಆಡೋದಕ್ಕೆ ಮಕ್ಕಳಿಗೆಲ್ಲ ಒಂಥರ ಏನೂ ತುಂಬ ಚೆನ್ನಾಗಿದೆ ಜಾಗ ಅಂತಲೇ ಹೇಳ್ಬೋದು. ಆದರೂ ಈಗಲೂ ಕನಸಲ್ಲೆಲ್ಲ ಬಂದು ಹೇಳ್ತಾರೆ ದೇವರು, ಅದನ್ನು ಅವರು ಇದು ಮಾಡ್ತಾರೆ ಅಂದರೆ ಅದೊಂಥರ ಗ್ರೇಟ್ ಅಂತಲೇ ಹೇಳ್ಬೋದು. ಇಷ್ಟು ಜಾಗದಲ್ಲಿ ದೇವರಿಗೆ ಅಂತಲೇ ಬಿಟ್ಟು ಎಲ್ಲ ಮಾಡಿಕೊಂಡು, ಇಲ್ಲ ಮಾಡಿಲ್ಲ ಅಂದರೆ ನಿನಗೆ ಕಷ್ಟಗಳು ತಪ್ಪಿದ್ದಲ್ಲ ಅಂತ ಹೇಳಿದಂತೆ. ಅದಕ್ಕೋಸ್ಕರ ಅವ್ರು ಮಾಡಿದ್ದಾರೆ ಅಂತ ಹೇಳ್ತಿದ್ರು. ಮಾಡ್ಕಂದ ಅಲ್ಲಿ ಅಡ್ಡ ಬೀಳು ಬೇಗ, ಅಡ್ಡ ಬೀಳು ಬೇಗ, ಅಡ್ಡ ಬೀಳು. ಅಲ್ಲೇ ಹೋಯ್ತು, ಸೋಂಬೇರಿ ಹಾಕೋತಿತ್ತು ಈಗ ನೋಡಿ. ಇದೆ ಇಷ್ಟು ದೊಡ್ಡ ಜಾಗದಲ್ಲಿ ಒಂದು ಸ್ವಲ್ಪ ದೂರಕ್ಕೆ ಒಂದೊಂದು ದೇವಸ್ಥಾನ ಮಾಡಿದ್ದಾರೆ. ಇದು ಒಂದು ಸ್ವಲ್ಪ ಕೆಳಗಡೆ ಇದೆ. ಆ್ಯಕ್ಚುಲಿ ಮೂಡಿರ್ತಕ್ಕಂಥದ್ದು ಒಂದು ದೇವರಿದೆ. ಇದನ್ನು ಪ್ರತಿಷ್ಠಾಪನೆ ಮಾಡಿರೋದು ಏನೋ ಗೊತ್ತಿಲ್ಲ. ಅಲ್ಲಿ
ಮುಡಿರೋಂಥ ದೇವರಿಗೆ ಗಂಡಸ್ರನ್ನ ಒಳಗೋಗಕ್ಕೆ ಬಿಡಲ್ಲ, ಬರೀ ಹೆಂಗಸ್ರೇ ಹೋಗಿ ಪೂಜೆ ಎಲ್ಲ ಮಾಡಿ ಮುಟ್ಕೊಂಡು ಬರ್ಬೋದು. ಬಟ್ ಗಂಡಸರು ಅದರೊಳಗಡೆ ಏನು ದೇವಿ ಇದೆ ಪ್ರತಿಷ್ಠಾಪನೆ ಆಗಿದೆ ಅಲ್ಲಿ ಮಾತ್ರ ಲೇಡೀಸ್ ಜೆಂಟ್ಸ್ ಹೋಗೋಂಗಿಲ್ಲ, ಮೆನ್ಸ್ ಗಂಡಸರು. ಊಟಕ್ಕೆ ಎಲ್ಲದಕ್ಕೂ ಕೂಡ ಇದಿರುತ್ತೆ. ನಾವು ಬೇಗನೆ ಹೋಗಿದ್ವಿ, ಊಟಕ್ಕೆಲ್ಲ ಏನೂ ಇರಲಿಲ್ಲ, ಬೇಗ ಹೋದ್ವಲ್ಲ. ಸೊ ಬಸ್ಸಲ್ಲೆಲ್ಲ ಹೋಗ್ತಾರಲ್ವ ಅವರು ಊಟ ಗೀಟ ಎಲ್ಲ ಮಾಡ್ಕೊಂಡು ಬರ್ಬೋದು. ಸೊ ಒಳಗಡೆ ಉದ್ಭವ ಆಗಿರ್ತಕ್ಕಂಥ ದೇವರು ಈ ಥರ ಇದೆ. ಪೂಜೆ ಮಾಡೋರು ಕೂಡ ಲೇಡೀಸೇ ಪೂಜೆ ಮಾಡೋದು ಇಲ್ಲಿ. ಬಲಗಡೆ ಬಲಗಡೆ ಅದು ದೇವ್ರಿಗೆ ಬಲಗಡೆ ಬರವ ನೆನೆಸ್ಕೊಂಡು ಅಳಿಸಿ ಗಂಟು ಮಯ್ಯಿ ಎಲ್ಕೋತಿದ್ಯಾ? ಮಯ್ಯಿ ಅಲ್ಕೋತಿದ್ಯಾ? ಒಳ್ಳೆ ಚೇರ್ ಮಾಡ್ಕೊಟ್ಬಿಟ್ಟಾರಲ್ವ ನಿಂಗೆ ಅಂತಾನೆ ಇಟ್ಟಿರೋದು ಇದು. ಹ್ಞೂ ಅಂತೆ. ಅಲ್ಲೆಲ್ಲೋ ಕುತ್ಕೊಂಡು ನೀನು ಕಾಲು ಚುಟ್ಟಾವಾ? ಚುಟ್ಟ. ಚುಟ್ಲಿ ಬಿಡು, ಚುಟ್ಲಿ ಚುಟ್ಟ 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 ನೋಡ್ರಿ. ಆನ್ ದಿ ವೇ ಹಂಗೆ ಒಬ್ಬರು ಗೊತ್ತಿರೋರಿದ್ರು, ಅವ್ರಿಗೆ 20 ವರ್ಷದಿಂದ ಹಾವು ಕಚ್ಚಿದ್ದು. ಅವ್ರು ಹೆಂಗಿದ್ದಾರೆ ಏನು ಅನ್ನೋದನ್ನ ಈ ವಿಡಿಯೋದಲ್ಲಿ ಡೈರೆಕ್ಟಾಗಿ ನಿಮಗೆ ಶೇರ್ ಮಾಡ್ತೀನಿ ನೋಡಿ. ನಿಜವಾಗ್ಲೂ ಬಂದೆ ಕೊಡ್ತೀನಿ, ಮಮ್ ಕೊಡ್ತೀನಿ. ಅಯ್ಯೋ ದೇವ್ರೆ, ಆಂಟಿ ಏನಂಟಿ ಅತ್ಲಕ್ ತೆಗ್ಸ್ಬಿಟ್ಟು ಏನಾದ್ರು ಒಂದು ಇದ್ ಮಾಡ್ಕೊಳ್ಳಿ. ಯಪ್ಪ ದೇವ್ರೆ, ಆಂಟಿ ಇದಾಗಂಕ ಹೇಳೋರ ಡಾಕ್ಟರ್ ಏನಾದ್ರು ಮುಂಚೆ ಇಲ್ಲಿ ಮೆಡಿಸಿನ್ ತಗೊಳಕಿನ ಮುಂಚೆ ನೋವೆಲ್ಲ ಆಗ್ತಿತ್ತು, ಉರಿ ನೋವೆಲ್ಲ. ಮಂಗಳೂರಿಗೆ ಹೋಗಕ್ಕೆ ಇನ್ನೇನು ನಾಳೆಗೆ ಹೋಗ್ಬೇಕು ಅಂತೇಳಿ ಎಲ್ಲ ರೆಡಿ ಮಾಡಿದ್ದು. ಲೋನ್ ಕಾಯ್ತಿದ್ದು, ಲೋನ್ ಹಂಚ್ಕೊಂಡು ಅತ್ಲಾಗ ಹೋಗೋಣ ಅಂತ ದುಡ್ಡೆಲ್ಲ ತಗೊಂಡು ಹೋಗೋಣ ಅಂತೇಳಿ ಬಂದು ಅಷ್ಟೊತ್ತಿಗೆ ಯಾರು ಹೆಂಗೆ ನಿನ್ನಂಗೆ ಬಂದ್ಬಿಟ್ಟು ಮಂಗಳೂರಿಗೆಲ್ಲ ಹೋಗ್ಬೇಡಿ, ಅದು 6 ತಿಂಗಳಾಯ್ತು, ವರ್ಷ ಆಯ್ತು, ಅಕಸ್ಮಾತ್ ಇಷ್ಟು ವರ್ಷ ಐತೆ, ಅದು ಗ್ಯಾರಂಟಿ ಇದು ಮಾಡೋಕ್ಕಾಗಲ್ಲ, ಸುಮ್ಮನೆ ಕಾಲು ಇದ್ದಿದ್ದು ಕಾಲು ಕಳ್ಕೊತೀರಾ, ಅಲ್ಲಿ ಮೆಡಿಸಿನ್ ಕೊಡ್ತಾರೆ ತಡೀರಿ ಅಂತೇಳಿ. ಆಗ ಫೋನಲ್ಲಿ ವಿಡಿಯೋ ಮಾಡಿ ಕಳಿಸ್ತು ಕಾಲ ಯಾರಿಗೆ ಮೆಡಿಸಿನ್ ಕೊಡೋರಿಗೆ. ಅವರು ಅಲ್ಲಿಂದ ಡೆಲ್ಲಿ ಕಳಿಸಿ, ಡೆಲ್ಲಿಯಿಂದ ಚಿಕ್ಕಮಂಗ್ಳೂರಿಗೆ ಕಳಿಸಿ, ಚಿಕ್ಕಮಂಗ್ಳೂರಿಂದ ಇಲ್ಲಿ ಬಂತು ಔಷಧಿ. ಈಗ ನೀವು ಹೋಗ್ತಿರೋದು ಎಲ್ಲಿ ಹಾಸ್ಪಿಟ್ಲು? ಆಯುರ್ವೇದ ಇಲ್ಲಿ ಧರ್ಮಸ್ಥಳ ಆಯುರ್ವೇದಿಕ್, ಅಲ್ಲಿಂದ ಕಳಿಸ್ತಾವ. ಯಪ್ಪ ಏನು ನೋವು ಹೆಂಗ್ ತಡ್ಕತ್ತೀರ ಆಂಟಿ? ನಿನ್ನ ಹೆಸರೇನ್ರಿ? ಸುಖಕ್ಕಾಗೋದಲ್ಲ ಆಂಟಿ, ಮೇನು ಸುತ್ತಲಿದ್ದಾಗ ಬಂದೋಗೋದಲ್ಲ, ಕಷ್ಟದಲ್ಲಿದ್ದಾಗ ಏನು ಎತ್ತ ಅಂತ ನೋಡ್ಕೊಂಡು ಹೋಗೋದು ಒಂದಿದು. ಹಳೆ ಮನೆಗೆ ಬಂದ ನಿಮ್ಮ ಅಮ್ಮನೆಲ್ಲ ಬಂದಿದ್ರಲ್ಲ, ನಂಗೆ ಕಾಲು ಹತ್ತ ಇದ್ದಾಗ ಮನೆಯೊಳಗೆ ಇದ್ರು ನಾವಾಗ ಏನು ಮಾಡಿರ್ತಾರೆ, ಯಾಕೆ ಗೋಧಿ ದೋಸೆ ತಿನ್ಕೊಂಡು ಹೋಯ್ದ್ರು. ನಂಗೆ ಈಗಲೂ ನೆನಪು. ನಿನ್ನ ಮಂಗ್ಳಿ ನೋಡು, ಅದೃಷ್ಟ ಚೆನ್ನಾಗಿದ್ರೆ ನೋಡ್ಬೇಕು ಅಂತಿದ್ರೆ ಅವತ್ತಿಂದ ಹೊರಟು ಇವತ್ತು ಯಾವತ್ತಾರು ಬರ್ತೀವಿ ಅಂತ ಅಂದೆ. ನಿನ್ನ ಚಂದ ಬೆಂಗಳೂರಿಗೆ ಹೋಯ್ತೀರಾ ಯಾವತ್ತು? ಮುಂದಿನ ಶನಿವಾರ ಹೊರಟೋಣ ಅಂತಿದ್ದೀವಿ. ಅವರಿಗೆಲ್ಲ ಆರ್ಡರ್ ಬಂದಾಯ್ತು. ಇವ್ರು ಅವಳು 2004ರಲ್ಲಿ ಇವ್ರಿಗೆ ಕಚ್ಚಿದ್ದು ಹಾವು ಅಂತಾನೆ ಹೇಳ್ಬೋದು. ಕೊಳಕ್ ಮಂಡಲ ಅಂತ ಬರುತ್ತಲ್ಲ ಅದು. ಯಪ್ಪ ಈ ಅಮ್ಮ ಗೊತ್ತಿಗೆ ತಡ್ಕೊಂಡಿದ್ದಾರೆ, ನಿಜವಾಗ್ಲೂ ಗ್ರೇಟ್ ಅಂತಲೇ ಹೇಳ್ಬೋದು. ಅವಾಗಿಂದನೂ ಇವ್ರ ಕಾಲು ಸರಿನೇ ಇಲ್ಲ ತೆಗ್ಸಿ ಬೇರೆದನ್ನೂ ಹಾಕಿಸ್ಕೊಳ್ಳಲ್ಲ, ಇಲ್ಲ ಏನೂ ಟ್ರೀಟ್ಮೆಂಟ್ ತಗೋತಾರೆ, ಅದು ಸರಿನೇ ಹೋಗಲ್ಲ. ಅದು ಯಾವಾಗ ಹೋಗುತ್ತೆ ದೇವ್ರು ಇವ್ರಿಗೆ ಒಳ್ಳೇದು ಮಾಡ್ಬೇಕು. ಆದರೂ ಇವ್ರ ಧೈರ್ಯ ಮೆಚ್ಚಲೇಬೇಕಪ್ಪ ದೇವ್ರೇ. ಅವಳ ರಾತ್ರಿ ಸುಮ್ಮನಿಸ್ಬೋದು, ಆಗ್ಲೂ ಸುಮ್ಮನಿಸಕ್ಕಾಗಲ್ಲ. ಪಾವಿತೆ ಪಾವು ಅಮ್ಮ ಲಾಲ ಕುಡಿ ಅಂದ್ರಿ. ಸ್ಮೈಲ್ ಮಾಡಜ್ಜಿ, ಸ್ಮೈಲ್.
ಅಯ್ಯೋ ನೋಡ್ರಲ್ಲಿ ಅಮ್ಮ ನೋಡಿ ನಿಮ್ಮ ಅಜ್ಜಿಯ ನೋಡಿ ಸಾಕು ಬೇರೆದು ನೋಡಿ ಬೇರೆದಿತ್ತಾವ ನೋಡ ಆ ಮುಷ್ಟಿ ಊದ್ಕೊಂಡಿರ್ತಿತ್ತಲ್ಲ ಅದ ನೋಡು ಮಾಡು ಹೊಡೆದು ಊದ್ಕೊಂಡರಂಗೆ ಹಾಲು ಬಿಡಿಸೋದಕ್ಕೆ ಡೈಲಿ ಸ್ವಲ್ಪ ಟ್ರೈ ಮಾಡ್ತಿದ್ದೀವಿ. ಆ್ಯಕ್ಚುಲಿ ಅವಳು ಮಲ್ಗೋರ್ಗೂ ಸುಮ್ಮನೆ ಇರ್ತಾಳೆ, ಕೇಳಲ್ಲ. ಅದು ಇದು ತಿನ್ಕೊಂಡು ಮಲ್ಕೊಳ್ಳೋ ಟೈಮಲ್ಲೇ ಕೇಳ್ತಿದ್ದಾಳೆ. ಏನೇನು ಆಗುತ್ತೆ ಅಂತ ಗೊತ್ತಿಲ್ಲ, ಹೋಗೋಷ್ಟೊಳಗೆ ಬಿಡಿಸ್ತೀನೋ ಇಲ್ವ ಅನ್ನೋದೇ ಡೌಟ್ ಆಗಿಬಿಟ್ಟಿದೆ. ಬಿಡಿಸಿದಾಗ ಗ್ಯಾರಂಟಿ ಹೇಳ್ತೀನಿ. ಇವತ್ತು ಹಾಗೆ ಸಿಲ್ವರ್ನ ಮನೆಯಲ್ಲಿ ಯಾವುದೇ ಕೆಮಿಕಲ್ ಇಲ್ಲದೆ ಬೆಳ್ಳಿನ ಹೇಗೆ ಕ್ಲೀನ್ ಮಾಡೋದು ಅನ್ನೋದನ್ನು ನಾನು ನಿಮಗೆ ಶೇರ್ ಮಾಡ್ತಿದ್ದೀನಿ. ಆ್ಯಕ್ಚುಲಿ ಮಕ್ಕಳಿಗೆ ಒಬ್ಬೊಬ್ಬರಿಗೆ ಸಮ್ಮರಲ್ಲಿ ಬಾಡಿ ಹೀಟ್ ಆದರೆ ಈ ಥರ ಕಾಲ್ಗೆಜ್ಜೆ ಎಲ್ಲ ಕಪ್ಪಾಗುತ್ತೆ ಅಂತ ಹೇಳ್ತಾರೆ. ಒಂದೊಂದು ಬೆಳ್ಳಿ ಚೆನ್ನಾಗಿರಲ್ಲ ಅಂತಾರೆ, ತೊಗೊಂಡಾಗ ಒಳ್ಳೆ ರೇಟೇ ತೊಗೊಂಡಿರ್ತಾರೆ. ಈ ಥರ ನಮಗೆ ಮೋಸ ಮಾಡಿರ್ತಾರೋ ಇಲ್ಲ ಏನಕ್ಕೋ ಕಪ್ಪಾಗಿರುತ್ತೆ. ಅದಕ್ಕೆ ನಾವು ಇದನ್ನು ಅಂಟೋಳ್ಕಾಯ ಅಂತ ಕರಿತೀವಿ. ಹಳ್ಳಿ ಕಡೆ ಇದ್ದರೆ ಎಲ್ಲರಿಗೂ ಗೊತ್ತಿರುತ್ತೆ. ಇದು ಶ್ಯಾಂಪು ಮಾಡೋಕ್ಕೆ, ಸೋಪ್ ಮಾಡೋದಕ್ಕೆಲ್ಲ ಯೂಸ್ ಮಾಡ್ತಾರೆ. ಅದ್ರ ಜೊತೆ ಚಚ್ಚಿಬಿಟ್ಟು ಅದರಲ್ಲಿ ನೀರಲ್ಲಿ ನೆನೆಸ್ಬೇಕು. ಸೊ ಅದೇ ಹೇಳಿದ್ನಲ್ವ, ಕಡಿಮೆ ರೇಟು ಅನ್ನೋದು ಆ ಥರ ಏನಿಲ್ಲ. ಗ್ರಾಮ್ಗೆಲ್ಲ ಒಂದೇ ಥರ ತೊಗೊಂಡಿರ್ತಾರೆ. ದೊಡ್ಡ ಅಂಗಡಿಲಿ ಹೋಗಿ ತೊಗೊಳ್ಳಿ, ಚಿಕ್ಕ ಅಂಗಡಿಲಿ ಹೋಗಿ ತೊಗೊಳ್ಳಿ, ಅದು ಹೆಂಗೆ ಮೋಸ ಆಗಿರುತ್ತೆ ಅನ್ನೋದು ಗೊತ್ತಿಲ್ಲ. ಕಪ್ಪಾಗಿಬಿಡುತ್ತೆ. ಒಬ್ಬೊಬ್ರಿಗೆ ಸಮ್ಮರಲ್ಲಿ ಹೀಟಿಗೆ ಅಂತ ಹೇಳ್ತಾರೆ, ಇಲ್ಲ ಬೆಳ್ಳಿ ಚೆನ್ನಾಗಿಲ್ಲ ಅಂತಾರೆ. ಏನೋ ಇವತ್ತು ಕ್ಲೀನ್ ಮಾಡೋದನ್ನು ಇದು ಮಾಡ್ತಾಯಿದ್ದೀನಿ. ಈ ಅಂಟೋಳ್ಕಾಯಿನ ಚಚ್ಬಿಟ್ಟು ಈ ಥರ ನೀರಲ್ಲಿ ಹಾಕ್ಬಿಟ್ಟು ಒಂದು 5 ನಿಮಿಷ ಬಿಟ್ಟು ಅದರಲ್ಲಿ ಲಿಕ್ವಿಡ್ ಫಾರ್ಮ್ ಆಗುತ್ತೆ, ನೊರೆ ಥರ ಬರುತ್ತೆ, ಅಂದರೆ ಸೋಪ್ ಥರದ್ದು ನೊರೆ ಬರುತ್ತೆ. ಅದಾಗೋವರೆಗೂ ಬಿಟ್ಬಿಟ್ಟು ನಮ್ಮ ಹತ್ರ ಯಾವ್ದ್ಯಾವ್ದು ಬೆಳ್ಳಿ ಇರುತ್ತೆ ಅದನ್ನೆಲ್ಲ ಅದರೊಳಗೆ ಹಾಕ್ಬಿಟ್ಟು ನೆನೆಸ್ಬೇಕು. ಒಂದು 2 to 3 hours ಆದರೂ ನೆನೆಸ್ಬೇಕು. ಆವಾಗ ಕ್ಲೀನಾಗಿ ಬಿಡುತ್ತೆ. ನೋಡಿ ಇಲ್ಲಿ ನಿಮಗೆ ಆಗಲೇ ತೋರಿಸ್ದೆ. ಬಟ್ ಈ ಕುಶಾಗ್ರಂದು ಬ್ರೇಸ್ಲೆಟ್ ತೋರಿಸಿರಲಿಲ್ಲ. ಅವ್ನ ಬ್ರೇಸ್ಲೆಟ್ ಎಷ್ಟು ಕಪ್ಪಾಗಿದೆ ಅಂಥೇಳಿ ಹಿಂದೆ ಮುಂದೆ ಎಲ್ಲ. ಇಲ್ಲೂ ಕೂಡ ಎಲ್ಲನೂ ಅಷ್ಟೇ ಕಪ್ಪಾಗಿದೆ, ಬೆಳ್ಳಿ ತೊಗೊಂಡಿರೋವೆಲ್ಲನೂ ಕೂಡ. ಇದು ನನ್ನ ಮಗಳದ್ದು ಕಾಲು ಚೈನು, ಸೊಂಟದ ಇದು ಉಡ್ದಾರ ಮತ್ತು ಒಂದೆರಡು ಬ್ರೇಸ್ಲೆಟ್ಗಳನ್ನ ಹಾಕ್ಕೊಂಡಿದ್ದೀನಿ. ಸೊ ಹೇಗೆ ಹೋಗುತ್ತೆ ಏನು ಅನ್ನೋದನ್ನೆಲ್ಲ ಫುಲ್ ವೀಡಿಯೋನ ನೋಡಿ. ಮತ್ತು ಅದ್ರದ್ದು ಲಿಂಕ್ ಏನಾದರೂ ಬೇಕಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಅಂಟೋಳಕಾಯ್ದು ಈಗ ಆನ್ಲೈನಲ್ಲಿ ಕೂಡ ಸಿಗೋಕ್ಕೆ ಶುರುವಾಗಿದೆ. ಬೇಕಂದರೆ ನೀವು ಥ್ರೂ ದಟ್ ಲಿಂಕ್ ಬೈ ಮಾಡ್ಬೋದು. ಸೊ ನಾನು ಚಚ್ಬಿಟ್ಟು ನೀರನ್ನ ಒಂದು 10 ನಿಮಿಷ ಹಾಗೆ ಬಿಟ್ಬಿಟ್ಟು ಅದರೊಳಗಡೆ ಇವಾಗ ಕಾಲು ಚೈನೆಲ್ಲ ಹಾಕ್ತಾಯಿದ್ದೀನಿ. ಬಿಕಾಸ್ ಅದು ಒಂದು 2 to 3 hours ಕಾಲು ಗೆಜ್ಜೆ ಆಗಲಿ ಏನೇ ಆಗಲಿ ಬೆಳ್ಳಿ ಐಟಮ್, ದೇವ್ರ ಐಟಮ್ ಆಗಿರ್ಬೋದು, ಯಾವುದೇ ಥರದ ಬೆಳ್ಳಿ ಐಟಮ್ಗಳನ್ನೂ ಕೂಡ ನೀವು ಇದರಲ್ಲಿ ತೊಳಿಬೋದು. ನಾನು ಜಸ್ಟ್ ಇದ್ದಿದ್ದನ್ನು ಹಾಕಿ ತೋರಿಸ್ತಾ ಇದ್ದೀನಿ. ದೇವ್ರ ಮನೆ ಐಟಮ್ ಆಗಿರ್ಬೋದು ಅಥವಾ ಏನೇ ಬೆಳ್ಳಿ ಐಟಮ್ ನಾನು ಹೇಳಿದ್ನಲ್ವ ಅದನ್ನು ನೀವು ಇದರಲ್ಲಿ ಹಾಕ್ಬಿಟ್ಟು ತೊಳಿಬೋದು. ಅದಾದಮೇಲೆ ನಾನು ಒಂದು 3 hours ಆಗಿತ್ತಲ್ವ, ಆದಮೇಲೆ ಇನ್ನೊಂದು ಪಾತ್ರೆಗೆ ನಾನಿಲ್ಲಿ ಸ್ವಲ್ಪ ಸೋಡಾ ಪುಡಿನ ಹಾಕೋತಾ ಇದ್ದೀನಿ. ಬೇಕಿಂಗ್ ಸೋಡಾ ಬರುತ್ತಲ್ವ ಅಡುಗೆಗೆ ಯೂಸ್ ಮಾಡೋದದು. ಅದ್ರ ಜೊತೆಗೆ ನಾನು ನೆನೆಸಿಟ್ಟಿದ್ನಲ್ವ ಎಲ್ಲ ಏನು ಅಂಟ್ವಳಕಾಯಿ ಹಾಕ್ಬಿಟ್ಟು ಕಾಲ್ಚೆನದೆಲ್ಲ, ಅದನ್ನು ಅದರೊಳಗಡೆ ಹಾಕ್ಬಿಟ್ಟು ಕುದಿಸ್ತಾ ಇದ್ದೀನಿ. ಏಕೆಂದರೆ ಅದರೊಳಗಡೆ ಹಾಕಿ ಕುದಿಸಿದಾಗ ಕ್ಲೀನಾಗಿ ಬಿಡುತ್ತೆ. ಅದರಲ್ಲಿ ಸೋಪಿನ ಅಂಶ ಎಲ್ಲ ಇರುತ್ತೆ ಮತ್ತು ಇದು ಸೋಡಾ ಎಲ್ಲ ಇದೆಯಲ್ಲ, ಸೊ ಅಲ್ಲಿ ಕರೆಂಟ್ ಎಲ್ಲ ಕ್ಲೀನಾಗಿರಲ್ಲ ಅಂತ ಹೇಳ್ಬಿಟ್ಟು ಸ್ವಲ್ಪ ಲೈಟ್ಸ್ನ ಜಾಸ್ತಿ ಇದು ಮಾಡಿದ್ದೀನಿ. ಸೊ ಕೊಳೆ ಆಲ್ರೆಡಿ ಒಂದು 50% ಬಿಟ್ಟಿದೆ ಅಂತ ಹೇಳ್ಬೋದು ಆ ರಸದಿಂದನೇ, ಅಂದರೆ ನೆನೆಸಿದ್ನಲ್ವ ಅದರಿಂದ. ಈಗ ಅದಕ್ಕೆ ಹಾಕಿಬಿಟ್ಟು ಕುದಿಯೋಕೆ ಇಡ್ತೀನಿ ನಾನು ಒಂದು 5 minutes ಲೋ ಫ್ಲೇಮಲ್ಲಿ. 5 to 10 minutes ಬಿಟ್ಟರೆ 10 minutes ಏನು ಬೇಡ, 5 minutes ಬಿಟ್ಟರೆ ಸಾಕು. ಅದು ಕ್ಲೀನಾಗಿ ಕೊಳೆ ಎಲ್ಲ ಬಿಟ್ಕೊಂಡಿರುತ್ತೆ ಅಂತ ಹೇಳ್ಬೋದು. ನೋಡ್ತಿರ್ಬೋದು ನೀವು ಇಲ್ಲಿ ಎಷ್ಟು ಬೆಳ್ಳಗೆ ಕಾಣಿಸ್ತಿದೆ. ಅದು ಮುಂಚೆ ನೋಡಿದ್ಕೊಂಡು ಇವಾಗ ನೋಡಿದ್ಕೊಂಡು ಅಂತ ಹೇಳಿ. ಸೊ ತುಂಬಾ ಚೆನ್ನಾಗಿ ಹೋಗುತ್ತೆ ಕೊಳೆ ಅಂತಲೇ ಹೇಳ್ಬೋದು. ದುಡ್ಡಿಲ್ದೇ ಯಾವುದೇ ಕೆಮಿಕಲ್ ಇಲ್ದೇ ಈ ಥರ ಕ್ಲೀನ್ ಮಾಡ್ಬೋದು. ಯಾವುದಾದ್ರೂ ಕೆಮಿಕಲ್ ಇರುತ್ತೆ, ಬೆಳ್ಳಿ ಸವಿಯುತ್ತೇನೋ ಏನೋ, ಔಷಧಿ ಇದನ್ನು ತಂದು ಅಂದರೆ ಆ ಲಿಕ್ವಿಡ್ ಆ ಥರದ್ದೆಲ್ಲ ತಂದು ಅನ್ನೋಂಥವ್ರು ಈ ಥರ ಮಾಡ್ಕೋಬೋದು. ತುಂಬಾ ವರ್ತ್ ಇಟ್. ಟೈಮು ಕೂಡ ಸೇವ್ ಆಗುತ್ತೆ ಆ್ಯಂಡ್ ಬೆಳ್ಳಿನೂ ಕೂಡ ನಮಗೆ ಅಂತ ಉಳ್ಕೊಳ್ಳುತ್ತೆ. ಒಬ್ಬರು ಹೇಳ್ತಾರೆ ಆಚೆ ತೊಳೆಯೋಕೆ ಕೊಟ್ಟರೆ ಬೆಳ್ಳಿ ನುಂಗಾಕ್ತಾರೆ, ಮತ್ತು ಯಾವುದಾದ್ರೂ ಲಿಕ್ವಿಡ್ ತಂದು ತೊಳೆದ್ರೆ ಬೆಳ್ಳಿ ಉಚ್ಕೊಂಡು ಹೋಗುತ್ತೆ, ಅಂದರೆ ಸೌದೋಗುತ್ತೆ ಅಂತ ಹೇಳ್ತಾರೆ. ಇದರಿಂದ ಯಾವುದೇ ಥರ ಆಗಲ್ಲ. ಟ್ರೈ ಮಾಡಿ ನೋಡಿ, ನನಗೆ ಕಮೆಂಟ್ ಮುಖಾಂತರ ತಿಳಿಸಿ. ಸೊ ನೋಡಿ ಇದೆಲ್ಲ ಕುದ್ದಾದಮೇಲೆ ಒಂದು 1/2 hour ಬಿಟ್ಟಿದೆ ಅದರೊಳಗಡೆ, ಏಕೆಂದರೆ ತಣ್ಣಗಾಗಬೇಕದು. ಸೊ ಅದಾದಮೇಲೆ ತೆಗಿಬೇಕಾಗತ್ತೆ. ತೆಗೆದ್ಮೇಲೆ ನೋಡಿ ಈ ಥರ ಪಳ ಅಂತ ಹೊಳಿತೆ. ಒಂದು 2-3 ಸರಿ ನೀರು ಚೇಂಜ್ ಮಾಡಿ ತೊಳೆದು ಡ್ರೈ ಮಾಡಿದ್ರೆ ಸಾಕು, ಕ್ಲೀನಾಗಿ ಬೆಳ್ಳಿ ಕ್ಲೀನ್ ಆಗುತ್ತೆ ಅಂತ ಹೇಳ್ಬೋದು. ನೀವು ಇವೆರಡು ನೋಡೋದಕ್ಕಿಂತ ಅವ್ನು ಕುಶಾಗ್ರಂದು ಬ್ರೇಸ್ಲೆಟ್ ಇತ್ತಲ್ವ ಅದನ್ನು ನೋಡಿ. ಸೊ ಈ ಥರ ಒಂದು 2-3 ಸರಿ ನೀರಲ್ಲಿ ಅದ್ದಿ ತೆಗೆದು ಒಂದು ಕಾಟನ್ ಬಟ್ಟೆ ಅಥವಾ ಕಾಟನ್ ಟವಲಿಂದ ನೀವು ಕ್ಲೀನ್ ಮಾಡೋದ್ರಿಂದ ಬೆಳ್ಳಿ ಕ್ಲೀನ್ ಆಗುತ್ತೆ, ಪಳ ಅಂತ ಹೊಳೆಯುತ್ತೆ ಅಂತ ಹೇಳ್ಬೋದು. ಸೊ ನಾರ್ಮಲ್ ನೀರಲ್ಲಿ ಹಾಕಿದ್ಮೇಲೆ ಈ ಥರ ಆಗಿದೆ ನೋಡಿ. ಲಾಸ್ಟ್ ಒಂದು ಸರಿ ಫೈನಲ್ ನೀರಲ್ಲಿ ತೊಳೆದು ನಾನು ಎತ್ಕೋತಾ ಇದ್ದೀನಿ. ನೋಡಿ ಡಿಫ್ರೆನ್ಸ್ ನೀವೇ ಎಷ್ಟು ಚೆನ್ನಾಗಿ ಕ್ಲೀನ್ ಆಗಿದೆ ಮುಂಚೆದಕ್ಕೂ ಇವಾಗ್ಲೂ ಅಂತ ಹೇಳಿ. ನಿಜವಾಗ್ಲೂ ವರ್ತ್ ಅಂತ ಹೇಳ್ಬೋದು. ಮೀನ್ಸ್ ಆ್ಯಕ್ಚುಲಿ ಇದು ಮಾಡೋದು ಟೈಮ್ ಹಿಡಿಯುತ್ತೆ, ಒಂದು 4 to 5 hours ಎಲ್ಲದು ಟೋಟಲ್ ಆಗಿ ಅಂತ ಹೇಳೋದು ಬಿಟ್ಟರೆ ಎಷ್ಟು ಕ್ಲೀನ್ ಆಗಿದೆ. ಮುಂಚೆ ಇದ್ದಿದ್ದು ಬೆಳ್ಳಿ
ಬೆಳ್ಳಿಗೂ ಇವಾಗಿರೋ ಬೆಳ್ಳಿಗೂ ನೋಡಿ ಎಷ್ಟು ಡಿಫ್ರೆನ್ಸಾಗಿ ಕಾಣಿಸ್ತಿದೆ ಅಂತೇಳಿ. 2 ಕಾಲು ಗೆಜ್ಜೆ, 1 ಗದೆ, 2 ಬ್ರೇಸ್ಲೆಟು, 1 ನೆಕ್ ಚೈನು, 1 ಉಡ್ದಾರ ಹಾಕಿದ್ದೆ. ತುಂಬಾ ಚೆನ್ನಾಗಿ ಕ್ಲೀನ್ ಆಗಿದೆ. ಟ್ರೈ ಮಾಡಿ ತಿಳಿಸಿ ನನಗೂ ಕೂಡ ಹೇಗಿತ್ತು ಅನ್ನೋದನ್ನು. ನಾನು ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿ ತನಕ ನಗ್ತಾರಿ ಖುಷಿಯಾಗಿರಿ. ಲವ್ ಯು ಆಲ್. ಬಾಯ್, ಟೇಕ್ ಕೇರ್.